ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ನನ್ನ ಡೈಲಿ ರೊಟೀನ್ ವ್ಲಾಗ್ ಮಾಡ್ತಾ ಇದ್ದೀವಿ. ಇವಳು ನನ್ನ ರೂಮ್ಮೇಟ್ ಹಾಗೂ ನನ್ನ ಕೊಲೀಗ್ ಹಾಗೂ ಕೂಡ. ಆ್ಯಂಡ್ ಇವಳ ಹೆಸರು ರಮ್ಯಾ ಅಂತ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಹಾಯ್ ಮಾಡ್ಬೇಕಲ್ಲ ಅಂದಿಲ್ಲ. ಓಕೆ, ಚಿಕ್ಕ ಚಿಕ್ಕ ಕಂಟೆಂಟ್ ಹಾಕಿ ಚೆನ್ನಾಗಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಹೀಗೆ ಮಾಡ್ತಾರೆ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಹಾಂ ಸರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಏನಂತಂದರೆ ಗೊತ್ತಿಲ್ಲ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತಂದರೆ ನನ್ನ ಡೈಲಿ ರೊಟೀನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಎಸ್ ಗೈಸ್, ನಾನು ಬೆಳಿಗ್ಗೆ ಅಲ್ಲ ಎಸ್ ಗೈಸ್, ನಾನು ನೀವೇ ಅಲ್ಲ ಎಸ್ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಡೈಲಿ ರೊಟೀನ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ತೀನಿ ಗೈಸ್. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಹಲ್ಲು ಉಜ್ಜಿ ಆಮೇಲೆ 5 ಗಂಟೆ ಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ಗೆ ಒಂದು 5 ಕಿಲೋಮೀಟ್ರ್ ನಡೀತೀನಿ. 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ ಗೈಸ್. ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಬರ್ತೀನಿ. ಅಷ್ಟೊತ್ತಲ್ಲಿ 6:45 ಆಗುತ್ತೆ. 6:45 ಆಗುತ್ತೆ. ಬಂದು ಇವಳನ್ನ ಏಳಿಸ್ತೀನಿ. ಇವಳು ಹೇಳೋದು 11 ಗಂಟೆಗೆ ಹೇಳಿಸ್ತಾರಂತೆ. 11 ಗಂಟೆಗೆ ಹೇಳಿಸ್ತಾರಂತೆ. ಆಮೇಲೆ 6:45 ಎದ್ದು ನೆಲೆಲ್ಲ ಒರೆಸಿ ಗುಡಿಸಿ ಮುಂದ್ಗಡೆ PG ಮುಂದ್ಗಡೆ ರಂಗೋಲಿ ಹಾಕ್ತೀನಿ. ಆಮೇಲೆ ರಂಗೋಲಿ ಮಸ್ತ್ ದೊಡ್ಡ ರಂಗೋಲಿ ಎಲ್ಲ ಹಾಕ್ತೀನಿ ಗೈಸ್. ನೆಕ್ಸ್ಟು ಬೆಳಿಗ್ಗೆ ಎಲ್ಲ ಎದ್ದಾದ್ಮೇಲೆ ಇವಳು ಅವಳು ಡೈಲಿ ರೊಟೀನ್ ಮಾಡ್ತಾಳೆ. ನೆಕ್ಸ್ಟ್ ನಾನು ಎಲ್ರಿಗೂ ಕಾಫಿ ಮಾಡಿಕೊಡ್ತೀನಿ. ಆಮೇಲೆ ಎಲ್ರಿಗೂ ಅಡುಗೆ ಮಾಡಿಕೊಡ್ತೀನಿ. ಆಮೇಲೆ ಎಲ್ಲರೂ ಚೆನ್ನಾಗಿರುತ್ತೆ ನೀನು ಮಾಡೋ ಅಡುಗೆ ಅಂತ ಹೇಳ್ತಾರೆ. ನಿಜ ತಾನೇ? ಇವಳು ತಿಂದಿದ್ದಾಳೆ. ನಾನು ಮಾಡೋ ಅಡುಗೆನೆಲ್ಲ ಇವಳು ತಿಂದು ಮ್ಯಾರೇಜ್ ಆಗ್ಬೋದು. ಸುಮ್ಮನೆ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಊಟ ಆದಮೇಲೆ ನಾನು ಊಟ ಮಾಡ್ತೀನಿ ಗೈಸ್. ಆಮೇಲೆ ಎಲ್ಲ ಊಟ ಆದಮೇಲೆ ಆಮೇಲೆ ನಾವು ಡ್ಯೂಟಿಗೆ ಹೊರಡ್ತೀವಿ ಗೈಸ್. ಡ್ಯೂಟಿಗೆ ಹೊರಡ್ಬೇಕಾದ್ರೆ ಇವಳನ್ನ ಹೊರಡಿಸಿ ಆಮೇಲೆ ನಾನು ಹೊರಡೋದು. ಇವಳನ್ನ ಹೊರಡ್ಸಾದ್ಮೇಲೆ ನಾನು ಹೊರಡ್ತೀನಿ. ಹೊರಟಾದ್ಮೇಲೆ ಊಟ ಎಲ್ಲ ತೊಗೊಳ್ತೀವಿ ಮತ್ತು ಡ್ಯೂಟಿಗೆ ಹೋಗ್ತೀವಿ. ಡ್ಯೂಟಿಗೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ಲೇಟಾಗಿರುತ್ತೆ. ಬಂದು ಇವಳನ್ನೆಲ್ಲ ಊಟ ಕೊಟ್ಟು ಇವಳಿಗೆ ನಾನು ಊಟ ಮಾಡಿ ಆಮೇಲೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮಲ್ಕೊಳ್ತೀವಿ. ಅಲ್ಲ, ಫ್ರೆಶ್ ಅಪ್ ಆಗಿ ಊಟ ಆಮೇಲೆ ಮಲ್ಕೊಳ್ತೀವಿ. ಇಷ್ಟು ಇಷ್ಟೆಲ್ಲ ಮಾಡ್ತೀವಿ ಅಂತ ಅಂದ್ಕೋಬೇಡಿ. ನಾವು ಹೇಳೋದೇ 11 ಗಂಟೆಗೆ ಎದ್ದು ಹಾಸಿಗೆಯಿಂದ ಹೇಳೋದೇ 1 ಗಂಟೆಗೆ. 1 ಗಂಟೆಗೆ ಎದ್ದು 2 ಗಂಟೆಗೆ ತಿಂಡಿ ಮಾಡ್ತೀವಿ. ಆಮೇಲೆ ಡ್ಯೂಟಿಗೆ ಹೊರಡ್ತೀವಿ. ಆಮೇಲೆ
ಬರ್ತೀವಿ, ಊಟ ಮಾಡ್ತೀವಿ, ಮಲ್ಕೊಳ್ತೀವಿ. ಮತ್ತೆ ಮಾರ್ನಿಂಗ್ 11 ಗಂಟೆಗೆ ಹೇಳ್ತೀವಿ, ಮತ್ತೆ ಅದೇ ರೊಟೀನ್ ಹೋಗ್ತಿರುತ್ತೆ. ಇದು ಜಸ್ಟ್ ಫನ್ನಿಗಷ್ಟೇ ನಾವು ವೀಡಿಯೋ. ಹಾಂ, ಎಸ್ ಗೈಸ್, ನಿಮಗೊಂದು ಕತೆ ಹೇಳಬೇಕು ನಮ್ಮಿಬ್ಬರದ್ದು. ಎಸ್ ಗೈಸ್, ಇವತ್ತು ನಮ್ಮದೊಂದು ಕತೆ ಹೇಳೋಕ್ಕೆ ಬಂದಿದ್ದೀವಿ. ಕತೆ ಅಂತ ಅಲ್ಲ, ಒಂದು ದೊಡ್ಡ ಸ್ಟೋರಿ ಹೇಳೋಕ್ಕೆ ಬಂದಿದ್ದೀವಿ. ಅದೇನು ಅಂತಂತಂದರೆ, ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇದೆ, ಅದು ಯಾವತ್ತಿದ್ದದೆ. ಓಕೆ, ಓಕೆ ಗೈಸ್, ಇವತ್ತಿನ ನಮ್ಮದೊಂದು ದೊಡ್ಡ ಸ್ಟೋರಿನ ನಾವು ನಿಮ್ಮ ಜೊತೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅದೇನು ಅಂತಂದರೆ ಇವಳು ಹೇಳ್ತಾಳೆ. ಹೇಳಿ. ಓಕೆ ಗೈಸ್, ಒಂದಿನ ಏನಾಯ್ತು ಅಂತಂದರೆ, ನಾವು ಡ್ಯೂಟಿ ಮುಗಿಸಿ ರೋಡಲ್ಲಿ ಬರ್ತಾಯಿದ್ವಿ. ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಒಂದು 4 ನಾಯಿ ಮರಿ ಇತ್ತು ಗೈಸ್. ಅದರಲ್ಲಿ ಒಂದು ಬ್ಲ್ಯಾಕ್ದು ನನಗೆ ತುಂಬ ಇಷ್ಟ ಆಯಿತು. ಅದನ್ನು ತೊಗೊಳ್ಬೇಕು ಅಂತ, ಅದೇ ಹೆಣ್ಣು ನಾಯಿ ಮರಿ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ. ಅದೇನಂತಂದರೆ, ನಾವು ಅದನ್ನು ಹಿಡಿಯೋಕ್ಕೋಸ್ಕರ 3 ದಿನದಿಂದ ನಾವು ಪ್ರಯತ್ನ ಪಡ್ತಿದ್ವಿ. 3 ದಿನದಿಂದ ಅದೇನು ಮಾಡೋದಂದರೆ, ಸುಮ್ಮನೆ ಪೊದೆ ಒಳಗೆ ಓಡೋಗ್ಬಿಡೋದು, ಇಲ್ಲ ಕಾರ್ ಅಡಿ ಓಡೋಗ್ಬಿಡೋದು. ಹಿಡಿಯೋಕ್ಕೆ ಬಂದಾಗಲೆಲ್ಲ ಸಿಗ್ತಾನೆ ಇರಲಿಲ್ಲ. ಒಂದಿನ ನಾವು ಟೌನಿಗೆ ಹೋಗಿ ಬರಬೇಕಾದ್ರೆ ಅಲ್ಲಿ ಕಾರ್ ಹತ್ರ ಇತ್ತು. ನಾವು ಅದನ್ನೇನು ಮಾಡಿದ್ವಿ, ಎತ್ಕೊಂಡು ಬಂದ್ವಿ. ಹಿಡಿಯೋಕೆ ಹೋಗಿ ಸುಮಾರು ನಮ್ಮನ್ನು ಆಟ ಆಡಿಸ್ಬಿಡ್ತು. ಅದು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿತ್ತು. ಲಾಸ್ಟಿಗೆ ನಮ್ಗೆ ಅದು ಸಿಕ್ತು. ಸಿಕ್ಕಾದ್ಮೇಲೆ ನಾವು ತೊಗೊಂಡು ಬಂದ್ವಿ, ಪಿ ಜಿಗೆ ತಗೊಂಡು ಬಂದು ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಊಟ ಎಲ್ಲ ಕೊಟ್ಟು ಅದಕ್ಕೆ ಏನೇನು ಬೇಕೋ ಅದೆಲ್ಲ ಸೌಲಭ್ಯ ಮಾಡಿಕೊಟ್ವಿ. ಅವತ್ತು ನೈಟ್ ಸ್ಟಾರ್ಟ್ ಆಯಿತು ನೋಡಿ. ಪೂರ್ತಿ ನಮ್ಮದು ಬೆಡ್ ಅಡಿ, ಅವಳ ಬೆಡ್ ಅಡಿ, ಆ ಕಡೆ ಈ ಕಡೆ ಎಲ್ಲ ಪೂರ್ತಿ ಇದನ್ನು ಮಾಡ್ಕೊಂಡು ಕೂತಿತ್ತು. ನಮಗೆ ಎತ್ತಿ 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 ಸಾಕಾಯಿತು. ಅದು ವಾಸನೆ ಅಂದರೆ ವಾಸನೆ. ನಮ್ಮ ರೂಮು ಆ 1-2 ದಿನ ಪೂರ್ತಿ ನಾತು ಹೊಡಿತಿತ್ತು. ಪೂರ್ತಿ ನನ್ನ ಜೀವನದಲ್ಲಿ ಈ ಥರ ಎತ್ತೇ ಇಲ್ಲ. ಗಂಟೆಗೆ ಇದು ಮಾಡ್ತಿತ್ತು. ಅದಾದಮೇಲೆ ಅದು ಆ ನಾಯಿನ, ಬ್ಲ್ಯಾಕ್ ನಾಯಿನ ಇವ್ರ ಮನೆಗೆ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದು. ನೆಕ್ಸ್ಟ್ ಏನಾಯ್ತು ಅಂದರೆ, ಇವ್ರ ಪಪ್ಪ ಹೇಳಿದರು, ಬ್ಲ್ಯಾಕ್ ನಾಯಿ ಜೊತೆ ಇನ್ನೊಂದು ಗಂಡು ನಾಯಿ ತೊಗೊಳ್ಬೇಕು ಅಂತಂದರೆ. ಅಲ್ಲಿ ಇನ್ನೊಂದು ಗಂಡು ನಾಯಿ ಇತ್ತು. 4ರಲ್ಲಿ 1 ಹಿಡ್ಕೊಬಂದಿದ್ವಿ, ಇನ್ನು 3 ಇತ್ತು. 3ರಲ್ಲಿ 1 ಗಂಡು ನಾಯಿ ಮರಿನ ಹಿಡ್ಕೊಬರ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ ನಾವೇನು ಮಾಡಿದ್ವಿ, 6 ಗಂಟೆಗೆ ಎದ್ಬಿಟ್ಟು, ಬೆಳಿಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ಹೋಗ್ಬಿಟ್ಟು ಹಿಡಿಯೋಣ ಅಂತ ಹೋದರೆ, ಅದು ಪೂರ್ತಿ ನಮ್ಮನ್ನು ಕಾರು ಮಧ್ಯೆ ಕೂತ್ಕೊಬಿಟ್ಟಿದೆ. ನಾವು ಆ ಕಡೆಯಿಂದ ತಳ್ಳಿದ್ರು ಅಲ್ಲಾಡ್ತಿಲ್ಲ, ಈ ಕಡೆ ತಳ್ಳಿದ್ರು ಅಲ್ಲಾಡ್ತಿರ್ಲಿಲ್ಲ. ಮತ್ತೇನು ಮಾಡಿದ್ವಿ, ಹಿಂಗೆ ಸರ್ಕಸ್ ಮಾಡಿ ಹಿಡ್ಕೊಂಡ್ವಿ. ಹಿಡ್ಕೊಳ್ಳೋ ಸಮಯದಲ್ಲಿ ಇವಳು ಕೈಗೆ ಇದೊಂದು ಕಚ್ಚಿಬಿಡ್ತು. ಈ ಕಡೆ ಸೈಡ್ ಕಚ್ಚಿತು, ಈ ಕಡೆ ಸೈಡ್ ಕಚ್ಚಿಬಿಟ್ಟು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಎತ್ಕೊಬಂದಿದ ತಕ್ಷಣ ಇವಳು ನಾಯಿನ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಾತ್ರೂಮ್ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಬಂದು ವೆರಂಡಾದಲ್ಲಿ ಬಿಟ್ಟಾದ್ಮೇಲೆ ಅದು ಓಡ್ತು ಅಂತ ಹೇಳ್ಬಿಟ್ಟು ಟೆರೆನ್ಸಿಂದ ಜಂಪ್ ಹೊಡಿಯುತ್ತೆ ಅಂತ ಹಿಡ್ಕೊಳಕ್ಕಂತ ಹೋದ್ಲು. ಅದ್ರ ಮೇಲೆ ಏನಾಯ್ತು ಅಂತ ಇವಳು ಹೇಳ್ತಾರೆ. ಕಚ್ಚಿತು ಗಾಯ್ಸ್, ಕಚ್ಚಿತು ಫುಲ್ ಬ್ಲೀಡಿಂಗ್. ಪಪ್ಪಂಗೆ ಗೊತ್ತಾದರೆ ಬೈತಾರೆ ಅಂತೇಳಿ ಪಪ್ಪ ನಾಯಿ ತಗೊಂಡಾದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿಬಿಟ್ಟೆ ಪಪ್ಪ ಕಚ್ಚಿತು ಅಂತ. ಪಪ್ಪ ಅದಕ್ಕೆ ಹೇಳಿದರು, ಹಾಸ್ಪಿಟಲ್ಗೆ ಪೋ, ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಹಾಸ್ಪಿಟಲ್ಗೆ ಪೋ ಅಂತ ಹೇಳಿದರು. ಪಪ್ಪನ ಕರ್ಕೊಂಡೋಗ್ತಾರೆ ಅಂತ ಹೇಳಿದರು, ನಾನು ಬೇಡ ಅಂತ ಹೇಳಿದೆ. ಮತ್ತು ನಾವಿಬ್ಬರು ಹೋದ್ವಿ. ಅಲ್ಲಿನ ಮೇಲೆ ಏನಾಯ್ತು ಅಂದರೆ, ಇವಳಿಗೆ ನಾಯಿ ಕಚ್ಚಿತು. ಆಲ್ರೆಡಿ ನನಗೆ ಅದನ್ನು ಹಿಡಿಯೋಕ್ಕೆ ಹೋಗಿ ಇಲ್ಲಿಗೆಲ್ಲ ಕಚ್ಚಿಬಿಟ್ಟಿತ್ತು. ನನಗೆ ಜಸ್ಟ್ ಹಂಗೆ ಹಲ್ಲಲ್ಲಿ ಗೀರಿತ್ತು. ಇವಳಿಗೆ ಪೂರ್ತಿ ಬ್ಲಡ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿಗೆ ಹೋಗಾದ್ಮೇಲೆ ನಾವು 12 o'clockಗೇನೋ ಹೋಗಿದ್ದು. 12 o'clockಗೆ ಹೋಗಾದ್ಮೇಲೆ ಅಲ್ಲಿ ಕೌಂಟರಲ್ಲೇ ಸ್ಲಿಪ್ ತಗೊಳಕ್ಕೇನೆ ಅರ್ಧ ಗಂಟೆ ಮಾಡಿದ್ರು. ಮೊದಲಷ್ಟಿಗೆ ಈ ಹಾಸ್ಪಿಟಲೆಲ್ಲ ಪಕ್ಕದ ಹೊಸ ಬಿಲ್ಡಿಂಗಿಗೆ ಹೋಗಿ ಅಂತ ಕಳಿಸಿದ್ರು. ಅಲ್ಲಿಗೆ ಹೋಗಾದ್ಮೇಲೆ ಅಲ್ಲಿ ಅರ್ಧ ಗಂಟೆ ಕಾಯಿಸಿದ್ರು. ಅಲ್ಲಿ ಕಾಯಿಸಾದ್ಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳಿದರು.
ಆಮೇಲೆ ಡಾಕ್ಟ್ರ್ ಹತ್ರ ಹೋದರೆ ನೀವು ಇಲ್ಲಲ್ಲ, ನೀವು ಈಗ ಯಾವುದು ಇದು ಎಂತ ಎಲ್ಲಿ ಅಲ್ಲ ರೇಬಿಸ್ ಇದಕ್ಕೆ ರೇಬಿಸ್ ಡಾಕ್ಟ್ರ್ ಡೈರೆಕ್ಟ್ ಆಗಿ ಅದಕ್ಕೆ ಹೋಗ್ಬೇಕಿತ್ತು. ಬಟ್ ಡಾಕ್ಟರ್ ಅವ್ರು ಹೇಳಿದ್ರಲ್ಲ ಕೌಂಟ್ರಲ್ಲಿ, ಸೊ ಅವ್ರು ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ ನಾವು. ನಾವು ಅಲ್ಲಿ 1.5 ಗಂಟೆ ನಾವು ಅಲ್ಲೇ ಕಾದು ಕೂತ್ಕೊಂಡ್ವಿ. ನಮಗೆ ಮೊದಲೇ ಗೊತ್ತಿದ್ರೆ ನಾವು ಹೋಗಿ ಅಲ್ಲಿ ಇಂಜೆಕ್ಷನ್ ತೊಗೊಳ್ಬೋದಿತ್ತು. ಬಟ್ ನಾವು ಹೋದಾಗ ಒಂದು 1:30 ಆಗಿತ್ತು. 1:30 ಆಗಿದ್ಮೇಲೆ ಅವರೆಲ್ಲ ಚೆಕಪ್ ಮಾಡಿ ನಂದು ಎ ಗ್ರೇಡಲ್ಲಿ ಏನೋ ಇತ್ತು, ಇವಳದು ಸಿ ಅನಿಸುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಜಸ್ಟ್ ಹಾಗೆ ಟಚ್ ಮಾಡಿದಷ್ಟೇ, ನಾಯಿ ಕಚ್ಚಿದಷ್ಟೇ. ಇವಳಿಗಾದರೆ ಬ್ಲಡ್ ಬಂದಿತ್ತು. ಇವಳಿಗೆ ಯಾವ ಇಂಜೆಕ್ಷನ್ನು ಬೈಟು ಎಂತ ಇಂಜೆಕ್ಷನ್ ಯಾರಿಗೆ ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಅವಳಿಗೆ ಏನಂತಂದರೆ ಇಲ್ಲಿಗೆ ಕಚ್ಚಿದಲ್ವ ಅದು ಸುತ್ತಲೂ ಇಂಜೆಕ್ಷನ್ ಕೊಟ್ಕೊಂಡು ಕೊಟ್ಟರು. ಆ ವಿಡಿಯೋ ಅಕಸ್ಮಾತ್ ಇದ್ರೆ ನಾನು ಹಾಕ್ತೀನಿ, ಮಾಡ್ಕೊಂಡಿದ್ದೀನಿ ವಿಡಿಯೋ ಅವಳು ಕಿರ್ಚನ್ನ. ಆ ವಿಡಿಯೋ ಇದೆ ಹಾಕ್ತೀನಿ ಆಯ್ತು. ಅದಕ್ಕೆ ಸುತ್ತ ಹಾಕ್ತಿದ್ರು. ಅವ್ರು ಏನಂತಂದರೆ ಅವಳಿಗೆ ಇಲ್ಲಿ ಕಚ್ಚಿದಲ್ವ, ಅವಳಿಗೆ ಮೂಳೆಗೆ ಕುತ್ತುತ್ತಿದ್ರು, ಅದು ಇಂಜೆಕ್ಷನ್ನು ಅದರೊಳಗೆ ಹೋಗ್ತಿರ್ಲಿಲ್ಲ. ನೆಕ್ಸ್ಟು ಇನ್ನೆರಡು ಬ್ಯಾಕಿಗೆ ಕೊಟ್ಟರು ಇವಳಿಗೆ, ಸೊಂಟ ಕೊಟ್ಟರು. ಅದಾದಮೇಲೆ ಒಂದು 2 ಗಂಟೆಗೆ ಫುಲ್ ಕ್ಲೋಸ್ ಆಯಿತು. ಅವರಿಗೆ ಊಟಕ್ಕೆ ಬ್ರೇಕ್ ಕೊಟ್ಟಿದ್ರು. ಮತ್ತು ನಾವು 2 ಗಂಟೆ ಗಂಟ ಕಾದ್ವಿ. 1 ಗಂಟೆ ಕ್ಲೋಸ್ ಆಯಿತು, 2 ಗಂಟೆಗೆ 1 ಗಂಟೆ ಕ್ಲೋಸ್ ಆಯಿತು. ಲೆಕ್ಕದಲ್ಲಿ ನಾವು 12ವರೆಗೆ ಡಾಕ್ಟ್ರ್ ಹತ್ರ ಹೋಗಿದ್ದು. ಇವಳಿಗೆ ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ 1 ಗಂಟೆಯಿಂದ 2 ಗಂಟೆ ಗಂಟ ಅವ್ರಿಗೆ ಬ್ರೇಕ್ ಇತ್ತು. ಅದಾದಮೇಲೆ 2:10ಕ್ಕೆ ಡಾಕ್ಟ್ರು ಬಂದಿದ್ದು, ಸಿಸ್ಟರ್ ಬಂದಿದ್ದು. ನಾವು 2:10 ಗಂಟ ನಾವು ಅಲ್ಲೇ ಕಾಯ್ಕೊಂಡೇ ಕೂತ್ಕೊಂಡಿದ್ವಿ. ಅದಾದಮೇಲೆ ಇಂಜೆಕ್ಷನ್ ಎಲ್ಲ ಕೊಡೋಕ್ಕೆ ಸುಮಾರು ಇವ್ರು ಬಂದಿದ್ದರು, ಪೇಷಂಟ್ಗಳೆಲ್ಲ. ಅವರಿಗೆಲ್ಲ ಕೊಟ್ಟಾದ್ಮೇಲೆ ನಮ್ಮಿಬ್ಬರಲ್ಲಿ ಕೊಟ್ಟರು. ಫಸ್ಟ್ ಇವಳಿಗೆ ಕೊಟ್ಟರು 2, ಈ ಕಡೆ 2, ಈ ಕಡೆ 1. ನಾನು ಹೇಳಿದ್ದೆ ನನಗೆ TT ಇಂಜೆಕ್ಷನ್ ಆಗಿದೆ ಮೊದಲೇ, ನಾನು ಕೊಡಬೇಡಿ ಅಂತ ಹೇಳಿದ್ದೆ. ಅವ್ರು ನರ್ಸಿಗೆ ಏನೋ ಗೊತ್ತಿಲ್ಲ, ಯಾವುದೋ ಮರಲಲ್ಲಿ ನನಗೂ TT ಇಂಜೆಕ್ಷನ್ ಕೊಟ್ಬಿಟ್ರು. ಇಲ್ಲಿಗೆ 2, ಇಲ್ಲಿಗೊಂದು. ಇವಳಿಗೆ ಇಲ್ಲಿಗೆ 2, ಆ ಕಡೆಗೆ 1 ಕೊಟ್ಬಿಟ್ರು. ಅಲ್ಲಿಂದ ತಗೊಂಡು ಇವಳು ಒಂದು 20 ಇಂಜೆಕ್ಷನ್ ತಗೊಂಡೋಳೆ ಹತ್ತಿಲ್ಲ. ನಾನು 3 ಇಂಜೆಕ್ಷನ್ ತಗೊಂಡಿದ್ದಕ್ಕೆ ಕಣ್ಣಲ್ಲಿ ನೀರೆಲ್ಲ ಬಂದು ಹತ್ಕೊಂಡು ಬಂದಿದ್ದೀನಿ. ಆಟೋದಲ್ಲಿ ಕೂತ್ಕೊಂಡ್ರು ಸಮೇತ ಅಲ್ಲಿಂದ ಎಲ್ಲೆಲ್ಲ ಸ್ಕ್ಯಾನರ್ ಅಂತ ಹೇಳಿದ್ಬಿಟ್ಟು ಕ್ಯಾನ್ಸರ್ ಅಂತ. ಆಯಿತಾ, ಪೂರ್ತಿ ಅಲ್ಲಿಂದ ಹತ್ಕೊಂಡೇ ಬಂದಿದ್ದೀನಿ. ಇಲ್ಲಿ ಮಲ್ಕೊಂಡು ಹತ್ಕೊಂಡೇ ಕೂತ್ಕೊಂಡಿದ್ದೀನಿ. ಆಮೇಲೆ ಡ್ಯೂಟಿಗೆ ಹೋಗ್ಬೇಕಾದ್ರೂ ಹತ್ಕೊಂಡೇ ಹೋಗಿದ್ದೀನಿ. ಬಟ್ ಅಲ್ಲಿ ಡ್ಯೂಟಿಲಿ ಏನಂತಂದರೆ ಇವಳು ಅವತ್ತು ರಜಾ ಹಾಕ್ಬಿಟ್ಲು. ಇವಳಿಗೆ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಬ್ಲಡ್ ಇದಾಗಿತ್ತ, ಸೊ ಇಂಜೆಕ್ಷನ್ ಕೊಟ್ಟದ್ರಲ್ಲಿ ವಾಟರ್ ತಾಗಬಾರ್ದು ಅಂತ ಹೇಳಿ. ಮತ್ತು ಇವಳು ಕೆಲಸ ಮಾಡೋ ಹಾಗೂ ಇರಲಿಲ್ಲ. ಇವಳು ರಜಾ ಹಾಕ್ಬಿಟ್ಲು. ಇನ್ನು ನಾನು ಒಬ್ಬಳೇ ಬಕಪಕ್ಷಿ ನಾನು ಹೋಗ್ಬಿಟ್ಟೆ ಡ್ಯೂಟಿಗೆ ಹೋಗಿ ಅಲ್ಲಿ ನನಗೆ ಕೈಯಲ್ಲಿ ವರ್ಕ್ ಇದ್ದಿದ್ದಲ್ವ, ಸೊ ನನಗೆ ಅದು ಪೂರ್ತಿ ನೋವು ಹೊತ್ಕೊಬಿಟ್ಟು 10 ಗಂಟೆ ಗಂಟ ಕೆಲಸ ಮಾಡಿದೆ. 10 ಗಂಟೆ ಮೇಲೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಕೈ ಪೂರ್ತಿ ಈಗಲೂ ಪೇಯ್ನ್ ಇದೆ ಮೇಲೆ ಎತ್ತಿದ್ರೆ, ಅಷ್ಟು ನೋವಾಗ್ತದೆ. ಅವ್ರು ಯಾವ ಜ್ಞಾನದಲ್ಲೂ ಕೊಟ್ಟರೋ ಗೊತ್ತಿಲ್ಲ ಇಂಜೆಕ್ಷನು. ನನಗೀಗಲೂ ಈ ಕೈನ ಎತ್ತಕ್ಕಾಗ್ತಿಲ್ಲ. ಬಂದಿದ ತಕ್ಷಣ ನೈಟು ಬರಬೇಕಾದ್ರೂ ನಾನು ಅಲ್ಲಿ ಹತ್ಕೊಂಡೇ ಬಂದಿದ್ದೀನಿ. ಹತ್ಕೊಂಡು ಬಂದಾಗ ಇವಳು ಸರಿಯಲ್ಲಿ ದೊಡ್ತಾನೆ ಅಂತ ಮಲ್ಕೊಂಡಿದ್ಲು. ಆಮೇಲೆ ಇವಳನ್ನ ಏಳಿಸಿ ಊಟ ಮಾಡಿಸಿ ಮತ್ತೆ ಬಂದಿದ್ದು. ಇಷ್ಟು ಕತೆ. ಏನಂತಂದರೆ ನೀವು ಯಾವುದಕ್ಕೂ ಬೀದಿ ನಾಯಿಗಳನ್ನ ದೂರ ಇರಿ. ಬೀದಿ ನಾಯಿಗಳಿಂದ ದೂರ ಇರಿ. ಆ್ಯಂಡ್ ಇನ್ನೊಂದೇನೆಂದರೆ ಪಾಪ ನಾಯಿ ಬೀದಿಲಿದೆ ಅಂತ ಅಂದ್ಕೊಂಡು ಮುಟ್ಟಕ್ಕಂತೂ ಹೋಗಲೇಬೇಡಿ. ಯಾಕಂದರೆ ನಾವು ಅನುಭವಿಸಿದ ಥರ ನೀವು ಅನುಭವಿಸೋಕ್ಕೆ ಹೋಗಬೇಡಿ. ಅವುಗಳಿಗೆ ಯಾವುದ್ಯಾವುದೋ ಕಾಯಿಲೆಗಳಿರುತ್ತೆ, ಮತ್ತು ಅವುಗಳಿಗೆ ಏನೇನೋ ಸಿಂಟಮ್ಸ್ಗಳಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀವು ಬೀದಿ ನಾಯಿಗಳನ್ನ ಮುಟ್ಟೋದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಒಂದ್ಸಲಿ ಕಚ್ಚಿತು ಅಂತಂದರೆ ಅದನ್ನು ಗೀರಿದ್ರು ಕಚ್ಚಿದ್ರು ನೀವು ಇಂಜೆಕ್ಷನ್ ತಗೊಳ್ಳೇಬೇಕು. ಯಾಕಂದರೆ ಅದು ಅದಕ್ಕೆ ಯಾವುದೋ ಕಾಯಿಲೆ ಇರುತ್ತೆ, ಅದು ನಮಗೆ ಹರಡೋದು, ನಮ್ಮಿಂದ ಬೇರೆಯವ್ರಿಗೆ ಹರಡೋದು ಬೇಡ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇ ಸೇಫ್. ಇನ್ನೊಂದೇನಂತಂದರೆ
ಬೀದಿ ನಾಯಿಗಳು ಚೆನ್ನಾಗಿರುತ್ತೆ, ಅವುಗಳನ್ನ ನೋಡಿದ್ರೆ ಅಟ್ರಾಕ್ಷನ್ ಇರುತ್ತೆ, ಓಕೆ. ಬಟ್ ಅವುಗಳ ಮೈಂಡಲ್ಲಿ ಏನಂತಂದರೆ ನಮ್ಮಿಬ್ಬರಲ್ಲಿ ಆಗಿದ್ದು ಅದನ್ನೇ. ಯಾಕಂದರೆ ಆ ನಾಯಿಗಳನ್ನ ಯಾರೂ ಹಿಡಿತಾನೂ ಇರಲಿಲ್ಲ, ಮುಟ್ತಾನೂ ಇರಲಿಲ್ಲ, ಅವುಗಳನ್ನ ಕೇರು ಮಾಡ್ತಿರ್ಲಿಲ್ಲ. ನಾವೇನಂತಂದರೆ ನಾವು ಅದನ್ನು ಕೇರ್ ಮಾಡೋಕ್ಕೆ ಹೋದ್ವಿ, ಅದಕ್ಕೆ ಅಭ್ಯಾಸ ಇಲ್ದೇ ನಮಗೆ ಕಚ್ಚ. ಅದ್ರದ್ದು ತಪ್ಪಿಲ್ಲ, ಯಾಕಂದರೆ ಅದಕ್ಕೆ ಅಭ್ಯಾಸ ಇಲ್ದವರು ಈಗ ನಮ್ಮನ್ನೇ ಯಾರು ಗೊತ್ತು ಗುರಿ ಇಲ್ದವರು ಬಂದು ಮಾತಾಡ್ಸಿದ್ರೆ ನಮಗೆ ಹೇಗೆ ಒಂಥರ ಫೀಲ್ ಆಗುತ್ತೋ ಅವುಗಳಿಗೂ ಹಾಗೆ ಆಗಿರೋದು. ಅವುಗಳದ್ದು ತಪ್ಪಿಲ್ಲ, ಯಾಕಂದರೆ ನಮ್ಮದೇ ತಪ್ಪು, ನಾವೇ ಹಿಡ್ಕೊಬಂದಿದ್ದು. ಆ್ಯಂಡ್ ಅದ್ರ ಅಮ್ಮನೂ ನಮ್ಮನ್ನು ಹುಡುಕ್ತಿತ್ತು, ಯಾಕಂದರೆ 3 ದಿನದಿಂದ ಅವ್ರ ಅಮ್ಮನ ಕೈಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಆ್ಯಂಡ್ ಅವ್ರಿಗೂ ಬೇಜಾರಾಗಿರುತ್ತೆ, ಬಟ್ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಆ ಮರಿಗಳು ಹ್ಯಾಪಿಯಾಗಿರೋ. ಯಾರ ಮನೇಲೂ ಅಲ್ಲ, ಇವ್ರ ಮನೆಯಲ್ಲೇ ಹ್ಯಾಪಿಯಾಗಿದೆ, ಚೆನ್ನಾಗಿ ಊಟ ಮಾಡಿಕೊಂಡು ಹಾಲೆಲ್ಲ ಕುಡ್ಕೊಂಡು ಊಟ ಮಾಡೋದು ಮಲಗೋದು ಅಷ್ಟೇ ಇದ್ದಿದ್ದು. ಅದಾದಮೇಲೆ ಇನ್ನೊಂದು ಬ್ಲ್ಯಾಕ್ ನಾಯಿ, ಫಸ್ಟ್ ನಾಯಿ ತಂದಿದ್ದ ದಿನ ಅಂತೂ ಪಳ್ಳೀಲಿ ಕೂಗ್ತಿರ್ಬೇಕಾದ್ರೆ ಇದು ಇಲ್ಲಿಂದ ಪಳ್ಳೀಲಿ ಕೂಗ್ತಾ ಇರ್ತಿತ್ತು. ನನಗೆ ಭಯ ಆಗ್ತಿತ್ತು, ಯಾಕೆ ಅಂತಂದರೆ ನಾವಿರೋದು ಪಿ ಜಿಲಿ ನಾಯಿ ಅಲೋಡಿಲ್ಲ. ಆ್ಯಂಡ್ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗಿ ಏನಂತರು ಅಂತ ಇದ್ದು ನಾವು ಆ 2 ದಿನ ನಾವು ನಿದ್ದೆನೇ ಮಾಡಿಲ್ಲ. ನಾನು ಒಂಚೂರು 5 ನಿಮಿಷಕ್ಕೆ ನಿದ್ದೆ ಮಾಡ್ತಿದ್ದೆ, ಇವಳಂತೂ ನಿದ್ದೆನೇ ಮಾಡಿಲ್ಲ, ಕಣ್ಣೇ ಬಿಟ್ಟಿಲ್ಲ. ಚೂ ಹಾ ಹೀ ಹೂ ಅಂದ್ಕೊಂಡೇ ಇರ್ತಿದ್ಲು ಪಾಪ. ಇನ್ನೊಂದು ಮೇಲೆ ಬೆಡ್ಡಲ್ಲಿ ಒಬ್ಬರಿದ್ದಾರೆ, ಅವರು ಸಹಿಸ್ಕೊಂಡಿದ್ದಾರೆ ಪಾಪ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಪಿ ಜಿ ಆಂಟಿವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಲೋ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾವು ಮಾಡಿದ ತಪ್ಪೇ ನಾಯಿಗಳನ್ನ ಹಿಡ್ಕೊಬಂದು ನಮ್ಮ ಇದು ಹೇಳ್ತಾರಲ್ಲ, ನಮ್ಮ ಇದ್ರ ಮೇಲೆ ನಾವೇ ಕಲ್ಲಾಕೊಂಡಂಗೆ ಆಯಿತು. ಆ್ಯಂಡ್ ಪರವಾಗಿಲ್ಲ, ಇವ್ರ ಮನೆಯಲ್ಲಿ ನಾಯಿ ಸೇಫ್ ಆಗಿದೆ, ಚೆನ್ನಾಗಿದೆ. ಒಂದು ಗಂಡು ಒಂದು ಹೆಣ್ಣನ್ನ ಬೀದಿ ನಾಯಿಗಳನ್ನ ಕರ್ಕೊಂಡೋಗಿ ಇವ್ರ ಮನೆಯಲ್ಲಿ ಚೆನ್ನಾಗಿ ಸಾಕ್ತಿದ್ದಾರೆ. ಆ್ಯಂಡ್ ನನಗೆ ಆಸೆ ಇತ್ತು ಬ್ಲ್ಯಾಕ್ ನಾಯಿನ ನಾನು ನಮ್ಮ ಮನೆಗೆ ತಗೊಂಡೋಗ್ಬೇಕಂತ. ನಮ್ಮ ಮನೆಗೆ ತಗೊಂಡೋದ್ರೆ ನಮ್ಮ ಅಮ್ಮ ಕೆರಕ್ಕೆ ಕಿತ್ಕೊಂಡು ಹೋದಂಗೆ ಹೊಡಿತಾರೆ, ಯಾಕಂದರೆ ಇರೋ ನಾಯಿಗಳನ್ನೇ ಸಾಕಾಯ್ತಿಲ್ಲ. ಆ್ಯಂಡ್ ನನಗಂತೂ ಬೀದಿ ನಾಯಿ, ನಮ್ಮಿಬ್ಬರಿಗೂ ಅಷ್ಟೇ, ನಮ್ಮಿಬ್ಬರ ಮೈಂಡು ಒಂದೇ ಮೈಂಡ್ ಸೆಟ್ಟು ಇರೋದು. ಬೀದಿ ನಾಯಿ ಆದಷ್ಟು ಮನೆ ನಾಯಿಗಳ ಜಾತಿ ನಾಯಿಗಳಿಗಿಂತ ಬೀದಿ ನಾಯಿಗಳನ್ನ ಸಾಕಕ್ಕೆ ಇಷ್ಟಪಡಿ ಅವ್ರುಗಳಿಗೆ ಊಟ ಹಾಕೋದು ಅದನ್ನೆಲ್ಲ ಮಾಡಿದರೆ ಅವುಗಳಿಗೂ ಒಂದು ಇದಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಇವಾಗೆಲ್ಲ ಬೀದಿ ನಾಯಿಗಳು ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಬೀದಿ ನಾಯಿಗಳು ಅವುಗಳಿಗೂ ಗೊತ್ತಿರಲ್ಲ, ಅವುಗಳಿಗೂ ಈಗ ನಾವು ಮಾಡೋದು ತಪ್ಪೆ. ಈಗ ನಮಗೆ ಸಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೀದಿಗೆ ಬಿಡ್ತೀವಿ, ಅವುಗಳು ಅಲ್ಲಿಂದ ಇಂಪ್ರೂವ್ಮೆಂಟ್ ಹಾಕ್ಕೊಂಡು ಹೋಗ್ತವೆ ಹೊರತು ನಾಯಿಗಳದ್ದು ಯಾವುದೂ ಪ್ರಾಬ್ಲಮ್ಸ್ ಇರಲ್ಲ. ಓಕೆ, ಇಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಬೀದಿ ನಾಯಿಗಳನ್ನು ಸೇಫಾಗಿ ನೋಡ್ಕೊಳ್ಳಿ, ಅವು ನಿಮ್ಮ ಕೈಲಾದಷ್ಟು ಅವ್ರುಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ರೋಡಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ದಾರಿ ಮಧ್ಯೆ ಏನಾದರೂ ಬೀದಿ ನಾಯಿಗಳು ಬಂದರೆ ಗಾಡಿ ನಿಲ್ಲಿಸಿ ಆಮೇಲೆ ಅವುಗಳು ಮೂವ್ ಆದಮೇಲೆ ನೀವು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೀದಿ ನಾಯಿಗಳನ್ನ ಸೇಫ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.